ಒಂದು ಕಾಲದಲ್ಲಿ ಸುಮಾರು 1300ಕ್ಕೂ ಹೆಚ್ಚು ಚಿತ್ರಮಂದಿರಗಳು ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು. ಸರಕಾರದ ಧೋರಣೆ, ಆಂತರಿಕ ಸಮಸ್ಯೆಗಳಿಂದಾಗಿ ರಾಜ್ಯಾದ್ಯಂತ ಒಂದೊಂದೇ ಚಿತ್ರಮಂದಿರಗಳಿಗೆ ಬೀಗ ಬಿದ್ದವು. 1300ರ ಪೈಕಿ ಪ್ರಸ್ತುತ 628 ಚಿತ್ರಮಂದಿರಗಳಷ್ಟೇ ಉಳ್ಕೊಂಡಿದೆ. ಇದರಲ್ಲಿ ಕರೋನಾದ ಹೊಡೆತಕ್ಕೆ 100 ಚಿತ್ರಮಂದಿರಗಳು ಮುಚ್ಚುವ ಹಂತದಲ್ಲಿದೆ. ಈ 100 ಚಿತ್ರಮಂದಿರಗಳ ಪೈಕಿ ಗಾಂಧಿನಗರದ ಮುಖ್ಯ ಚಿತ್ರಮಂದಿರವು ಸೇರ್ಕೊಂಡಿದೆ. ಗಾಂಧಿನಗರದ ಜೈ ಹಿಂದ್ ಮೇನ್ ಥಿಯೇಟರ್ ಅಂದರೆ ಪ್ರಸ್ತುತ ತಲೆಮಾರಿನ ಮಂದಿಗೆ ಗೊತ್ತಿರಲಿಕ್ಕಿಲ್ಲ. ಮೇನಕ ಥಿಯೇಟರ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಂದು ಕಾಲದಲ್ಲಿ ಜೈ ಹಿಂದ್ ಅನ್ನೋ ಹೆಸರಿನಲ್ಲಿ ಪ್ರೇಕ್ಷಕರಿಗೆ ಮನರಂಜನೆ ನೀಡುತ್ತಿದ್ದ ಚಿತ್ರಮಂದಿರವೇ ಪ್ರಸ್ತುತ ಮೇನಕ ಮೇನ್ ಥಿಯೇಟರ್. ಇದು ಗಾಂಧಿನಗರದ ಇತಿಹಾಸದ ಪುಟಗಳನ್ನು ಸೇರ್ಕೊಳ್ಳೋದಕ್ಕೆ ತಯಾರಾಗಿ ನಿಂತಿದೆ. ಡಾಕ್ಟರ್ ಶಿವರಾಜ್ಕುಮಾರ್ ಅಭಿನಯದ ಮೊಟ್ಟ ಮೊದಲ ಚಿತ್ರ ಆನಂದ್, ದರ್ಶನ್ ಅಭಿನಯದ ಮೊಟ್ಟ ಮೊದಲ ಚಿತ್ರ ಮೆಜೆಸ್ಟಿಕ್, ಗಣೇಶ್ ಅಭಿನಯದ ಮೊಟ್ಟ ಮೊದಲ ಚಿತ್ರ ಚೆಲ್ಲಾಟ ಇವೆಲ್ಲದಕ್ಕೂ ಮೇನ್ ಥಿಯೇಟರ್ ಇದೇ ಮೇನಕ. ಸ್ಟಾರ್ ನಟರ ಮೊದಲ ಚಿತ್ರಕ್ಕೆ ಪರದೆಯನ್ನು ನೀಡಿದ ಚಿತ್ರಮಂದಿರ ಇನ್ಮುಂದೆ ನೆನಪು ಮಾತ್ರ. ಫೆಬ್ರವರಿ 21ರಂದು ಪಾಪ್ಕಾರ್ನ್, ಮಂಕಿ ಟೈಗರ್, ನರ್ತಕಿ ಮೇನ್ ಥಿಯೇಟರ್ ಸೇರಿದಂತೆ ರಾಜ್ಯಾದ್ಯಂತ ರಿಲೀಸ್ ಆಗಿತ್ತು. ಬಳಿಕ ನರ್ತಕಿಯಿಂದ ಮೇನಕಾಗೆ ಎತ್ತಂಗಡಿಯಾಗಿ 25ನೇ ದಿನಕ್ಕೆ ಸಾಕ್ಷಿಯಾಯಿತು. ಇನ್ನೇನು 4ನೇ ವಾರ ಪೂರೈಸಿತು ಅನ್ನುವಷ್ಟರಲ್ಲಿ ಕರೋನಾ ಮೊದಲ ಅಲೆಯ ಹೊಡೆತಕ್ಕೆ ಮಾರ್ಚ್ 14ರಿಂದ ರಾಜ್ಯಾದ್ಯಂತ ಎಲ್ಲ ಚಿತ್ರಮಂದಿರಗಳು ಬಂದೆಂದು ಸರ್ಕಾರ ಆದೇಶಿಸಿತು. ಹೀಗಾಗಿ ಮೇನಕ ಕೂಡ ತನ್ನ ಪ್ರದರ್ಶನವನ್ನು ನಿಲ್ಲಿಸಿತು. ಇದಾಗಿ 7 ತಿಂಗಳ ಬಳಿಕ ಅಂದರೆ ಅಕ್ಟೋಬರ್ 15ರಿಂದ ಎಲ್ಲ ಚಿತ್ರಮಂದಿರಗಳನ್ನು ತೆರೆಯಲು ನ್ಯಾಯಾಲಯ ಆದೇಶಿಸಿತು. ಆದರೆ ಮೇನಕ ಮಾತ್ರ ತೆರೆಯಲೇ ಇಲ್ಲ. ಇದೀಗ ಕರೋನಾದ 2ನೇ ಅಲೆಗೆ ರಾಜ್ಯಾದ್ಯಂತ ಚಿತ್ರಮಂದಿರಗಳು ಏಪ್ರಿಲ್ 23ರಿಂದ ಮತ್ತೆ ಬಂದಾಗಿವೆ. ಆದರೆ ಮೇನಕ ಮಾತ್ರ ಶಾಶ್ವತವಾಗಿ ಕಣ್ಮುಚ್ಚುತ್ತಿದೆ. ಪ್ರಸ್ತುತ ಕನ್ನಡ ಚಿತ್ರಮಂದಿರ ನಿರ್ಮಾಪಕರ ಮೊದಲ ಆಯ್ಕೆ ಸಂತೋಷ್ ಮತ್ತು ನರ್ತಕಿ ಮೇನ್ ಥಿಯೇಟರ್. ಆದರೆ ಆ ಕಾಲದಲ್ಲಿ ಸಂತೋಷ್ ಮತ್ತು ನರ್ತಕಿಯಲ್ಲಿ ಹಿಂದಿ ಚಿತ್ರಗಳದ್ದೇ ಅಬ್ಬರ. ಕನ್ನಡ ಚಿತ್ರ ಅಂದರೆ ಸ್ಟೇಟ್ ಅಂದರೆ ಇಂದಿನ ಭೂಮಿಕಾ ಥಿಯೇಟರ್, ಇತಿಹಾಸದ ಪುಟಗಳನ್ನು ಸೇರ್ಕೊಂಡಿರುವ ಕಲ್ಪನಾ ಥಿಯೇಟರ್, ಹಾಗೆ ಇದೇ ಮೇನಕ ಚಿತ್ರಮಂದಿರ. ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಷ್ ಹೀಗೆ ಅದೆಷ್ಟು ದಿಗ್ಗಜರ ಸಾಲು ಸಾಲು ಚಿತ್ರಗಳು ಮೇನಕದಲ್ಲಿ ರಿಲೀಸ್ ಆಗಿ ಶತಕ ಬಾರಿಸಿದೆ. ಅಷ್ಟೇ ಯಾಕೆ 25 ವಾರಗಳ ಭರ್ಜರಿ ಪ್ರದರ್ಶನವನ್ನು ಕಂಡಿದೆ. ಇವೆಲ್ಲ ಪ್ರಸ್ತುತ ಇತಿಹಾಸ. ಚಿತ್ರಮಂದಿರ ಬಂದಾಗಿ ವರ್ಷವೇ ಕಳೆದರೂ ಮೇನಕಾದ ಮುಂದೆ ಪಾಪ್ಕಾರ್ನ್, ಮಂಕಿ ಟೈಗರ್ ಚಿತ್ರದ ಫ್ಲೆಕ್ಸ್ ಇನ್ನೂ ಕೂಡ ಹಾಗೇ ಇದೆ. ಮೇನಕಾದಲ್ಲಿ ತೆರೆ ಕಂಡ ಕೊನೆಯ ಚಿತ್ರದ ಫ್ಲೆಕ್ಸ್ ಹೊರಗಡೆ ರಾರಾಜಿಸಿದ್ರೆ ಒಳಗಡೆ ಒಂದೊಂದೇ ಸಲಕರಣೆಗಳು ಮಾರಾಟವಾಗ್ತಿದೆ. ಈಗಾಗಲೇ ಮೇನಕಾದ AC ದೊಡ್ಡಬಳ್ಳಾಪುರದ ಸೌಂದರ್ಯ ಮಹಲ್ ಚಿತ್ರಮಂದಿರಕ್ಕೆ ಸೇಲಾಗಿರೋ ಬಗ್ಗೆ ಮಾಹಿತಿಯೂ ಇದೆ. ಹಾಗೆ ಇನ್ನಿತರ ಪರಿಕರಗಳು ಕೂಡ ಸೇಲಾಗ್ತಿದೆ ಎಂದು ಬಲ್ಲ ಮೂಲಗಳಿಂದ ಕೋಸ್ಟಲ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ಅದೇನೇ ಇರಲಿ, ಒಂದು ಕಾಲದಲ್ಲಿ ಸ್ಟಾರ್ ನಟರ ಚಿತ್ರಗಳಿಗೆ ಪರದೆ ನೀಡ್ತಿದ್ದ ಮೇನಕ ಇನ್ಮುಂದೆ ನೆನಪು ಮಾತ್ರ. ಇದು ಕೂಡ ಗಾಂಧಿನಗರದ ಇತಿಹಾಸದ ಪುಟಗಳಲ್ಲಿ ಒಂದು ಅಧ್ಯಾಯ. ನಮಸ್ಕಾರ. ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.